ತಮ್ಮದೆಲ್ಲಿ ಕೇಳೋಣ, ಇಲ್ಲೇ ಇದ್ದಾರೆ ಸಾಹೇಬ್ರು. ಆ ಫೈಲ್ಗೆಲ್ಲ ಸೈನ್ ಹಾಕಿಸ್ಕೊಂಡೆ ತಾನೆ, ಎಲ್ಲ ನೀಟಾಗಿ ನೋಡಿ, ಒಂದು ಸೈನು ಮಿಸ್ ಆಗಬಾರ್ದು, ಎಲ್ಲ ಸೈನು ಹಾಕಿಸ್ಕೊಬಿಡು. ಆ ಫೈಲ್ನ ಹಂಗೆ ಎತ್ತಿಡು. ಮತ್ತು ಅವರು ಏನಾದರೂ ಏನಕ್ಕಾದ್ರೂ ಬಂದಾಗ ಎನ್ಕ್ವೈರಿಗೆ ಬಂದಾಗ ಆ ಫೈಲ್ ತೋರಿಸ್ಬೇಕಾಗುತ್ತೆ. ಆ ಫೈಲ್ ಹಾಗೆ ನೀಟಾಗಿ ಎತ್ತಿಡು. ಓಕೆ ಸರ್, ಎಲ್ಲ ಸೈನ್ ಹಾಕಿಸ್ಕೊಂಡಿದ್ದಾಯ್ತು, ಎಲ್ಲ ನೀಟಾಗಿ ಎತ್ತಿಟ್ಟಿದ್ದೀನಿ, ಯಾವುದೂ ಇದಿಲ್ಲ ಸರ್. ಯಾರೋ ಬಂದರು. ಏನು ರೀ, ಏನಾಗಬೇಕಮ್ಮ? ಸರ್ ಸರ್ ನಾನು ರಾಮು ಹೆಂಡ್ತಿ ಸರ್. ರಾಮು ಅಂತ ಇದ್ದಾರಲ್ಲ, ಅವ್ರ ಹೆಂಡ್ತಿ ನಾನು. ಇವಾಗ ಸರ್ ರಾಮನ ಅರೆಸ್ಟ್ ಮಾಡಿದ್ದೀರಾ ಸರ್? ರಾಮನ ಅರೆಸ್ಟ್ ಮಾಡಿರೋ ವಿಷಯ ಗೊತ್ತಾಯಿತು, ಅದಕ್ಕೆ ಬಂದ್ವಿ ಸರ್. ಅವ್ನು ಮಾಡಿರೋ ಕೆಲಸಕ್ಕೆ ಅರೆಸ್ಟ್ ಮಾಡಿದ್ದೀವಿ. ರೆಡ್ ಹ್ಯಾಂಡಾಗಿ ಸಿಗೆ ಬಿದ್ದಿದ್ದಾನೆ ನಿನ್ನ ಗಂಡ. ನೆಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗ್ದಲ್ದಲೇ ಅತಿ ಆಸೆ ಬಿದ್ದು ಸಂಬಳ ಬೇಡ ನಮಗೆ ಗಿಂಬಳ ಬೇಕು ಅಂತೇಳಿ ಗಿಂಬಳ ತಗೊಳ್ತಾ ಇದ್ದ ನಿನ್ನ ಗಂಡ. ರೆಡ್ ಹ್ಯಾಂಡಾಗಿ ಸಿಗೆ ಬಿದ್ದಿದ್ದಾನೆ, ಅದಕ್ಕೆ ಅರೆಸ್ಟ್ ಮಾಡಿ ಒಳಗಡೆ ಹಾಕಿದ್ದೀವಿ. ಅಯ್ಯೋ ಸರ್, ನನ್ನ ಗಂಡ ಅಂತ ಅಮ್ಮ ಅಂತಾರಲ್ಲ ಸರ್, ನನ್ನ ಗಂಡ ಹಂಗೆ ಮಾಡೋ ಅಂಥವ್ರಲ್ಲ. ಯಾರೋ ಅದೇ ಬೇಕಲ್ಲೂ ಹಂಗೆ ಮಾಡಿಸಿದ್ದಾರೆ ಸರ್. ಅದೇ ಬೇಕಲ್ಲೂ ಇವ್ನು ಸಿಗೆ ಬೆಳ್ಳಿ ಇವ್ನ ಕೆಲಸದಿಂದ ತೆಗೆಸ್ಬೇಕು ಅಂತ ಈ ರೀತಿ ಮಾಡಿದ್ದಾರೆ. ಆ ಯಶು ಅನ್ನೋನು ನನ್ನ ಗಂಡನ ಮೇಲೆ ತುಂಬ ದ್ವೇಷ. ಅವನಿಗೆ ನಮ್ಮನ್ನು ಕಂಡ್ರೆ ಆಗಲ್ಲ, ನಾವು ಮಾತಾಡ್ಸಲ್ವಲ್ಲ, ಅದಕ್ಕೆ ನಮ್ಮನ್ನು ಕಂಡ್ರೆ ಆಗಲ್ಲ ಅವನಿಗೆ, ಅದಕ್ಕೆ ಈ ರೀತಿ ಮಾಡಿದ್ದಾನೆ ಸರ್. ರೈತರ ಹತ್ರ ಎಲ್ಲನ ತುಂಬ ಲಂಚ ತಿಂದಿದ್ದಾನೆ. ರೆಡ್ ಹ್ಯಾಂಡಾಗಿ ಹಿಡ್ದಿರೋದು ನಮ್ಮ ಸರ್ರು. ರೆಡ್ ಹ್ಯಾಂಡಾಗಿ ಹಿಡಿದು ತೊಗೊಂಬಂದು ಒಳಗಡೆ ಹಾಕಿರೋದು. ರೆಡ್ ಹ್ಯಾಂಡಾಗೆ ಯಾರೇ ಹೇಳಿದ್ದಲ್ಲ ಕೇಳಿದ್ದಲ್ಲ. ಅವ್ರು ಹೋಗಿರೋದಕ್ಕೆ ಫೀಸು ಬರೀ 10,000 ಫೀಸ್ ಆಗೋದಕ್ಕೆ 50,000 ಕೇಳಿದ್ದಾನೆ. 5,000 ಆಗೋದಕ್ಕೆ 25,000 ದುಡ್ಡು ಕೇಳಿದ್ದಾನೆ. ಎಷ್ಟು ಇರಬೇಡ ನಿನ್ನ ಗಂಡನಿಗೆ. ಈ ರೀತಿ ಎಲ್ಲನ ಬಾಯಿಗೆ ಬಂದಂಗೆ ಅವ್ರ ಹತ್ರ ಎಲ್ಲನ ದುಡ್ಡು ಇಸ್ಕೊಂಡು, ಬಡವ್ರ ಹತ್ರ ಎಲ್ಲ ದುಡ್ಡು ಕಿತ್ಕೊಂಡು ಈ ರೀತಿ ಅವನು ಲಂಚ ತಗೊಳ್ತಾ ಇದ್ದಾನಲ್ಲ, ಅಂಥವನ್ನ ನಾವು ಕೆಲಸಕ್ಕೆ ಇಟ್ಕೋಬೇಕಾ? ಅಂಥವ್ನು ಕೆಲಸ ಮಾಡ್ಬೇಕಾ? ಅಂಥವ್ರಿಗೆಲ್ಲ ಏನಕ್ಕೆ ಕೆಲಸ ಅಮ್ಮ? ಹಿಂಗೆ ಲಂಚ ತಿನ್ನೋರಿಗೆಲ್ಲ ಏನಕ್ಕೆ ಕೆಲಸ? ಬಡವರೆಲ್ಲ ಉದ್ಧಾರ ಆಗ್ತಾರೆ ಇಂಥವ್ರು ಇದ್ರೆ ಕೆಲಸದಲ್ಲಿ. ಯಾರೂ ಉದ್ಧಾರ ಆಗಲ್ಲ. ಇರೋ ಅಂಥವ್ರೇನೋ ಹಿಂಗೆ ಕೊಡ್ತಾರೆ ಅಲ್ಲ, ತಗೊಳ್ಳೋ ಹಾಗೆ ಇಲ್ಲ. ಗೌರ್ಮೆಂಟ್ ಅವನಿಗೆ ಸಂಬಳ ಕೊಡುತ್ತೆ ತಾನೆ, ನೀ ಎತ್ತ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ನಂಗೆ ಗೊತ್ತಿಲ್ಲ ಬಿಡ್ರಿ ಸರ್, ಮನುಷ್ಯನ್ಗೆ ಆಸೆ ಎಂಬುದಿರುತ್ತಲ್ಲ, ಅದಕ್ಕಾಗಿನ ನಾವಿವಾಗ ಬಿಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ ನನ್ನ ಅಳಿಯಂದ್ರನ್ನ. ನೋಡಿ, ನೀವು ಬಿಡಿಸ್ಕೊಂಡು ಹೋಗ್ಬೇಕಂತಂದರೆ ಬೇಲ್ ತೊಗೊಂಬರ್ಬೇಕು. ಅವ್ರನ್ನ ಕೆಲಸದಿಂದ ಸಸ್ಪೆಂಡ್ ಮಾಡಿದ್ದಾರೆ. ಕೆಲಸದಿಂದ ಸಸ್ಪೆಂಡ್ ಮಾಡಿರೋದ್ರಿಂದ ಅವ್ರಿಗೆ ಕೆಲಸ ಇಲ್ಲ. ಕೆಲಸ ಅವ್ರಿಗೆ ಇವಾಗ ಮತ್ತೆ ಸಿಗಬೇಕಂತಂದರೆ ಅದು ಮತ್ತೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಮತ್ತೆ ಅಪಾಯಿಂಟ್ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವಾಗ ಸಸ್ಪೆಂಡ್ ಮಾಡಿದ್ದಾರೆ ಕೆಲಸದಿಂದಾನ. ಎಷ್ಟು ತಿಂಗಳು ಏನು ಯಾವುದೂ ಗೊತ್ತಿಲ್ಲ, ಒಟ್ಟಿನಲ್ಲಿ ಸಸ್ಪೆಂಡ್ ಮಾಡಿದ್ದಾರೆ. ಅವ್ರ ಮ್ಯಾನೇಜರ್ ಸಸ್ಪೆಂಡ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಅಯ್ಯೋ ಸರ್, ಕೆಲಸನೇ ನಂಬ್ಕೊಂಡಿದ್ವಿ ನಾವು, ಹಿಂಗೆ ಮಾಡಿದ್ರೆ ಹೆಂಗೆ ಸರ್? ನಾವು ಕೆಲಸನೇ ನಂಬ್ಕೊಂಡಿದ್ದೀವಿ, ಕೆಲಸ ಇಲ್ಲ ಅಂತಂದ್ರೆ ನಮ್ಗೆ ಏನು ಮಾಡೋಕ್ಕಾಗಲ್ಲ. ಪ್ಲೀಸ್ ಸರ್, ಹಾಗೆ ಮಾಡಬೇಡ್ರಿ ಸರ್, ಹೇಳಿ ಏನೋ ಇದೊಂದು ಸತಿ ತಪ್ಪಾಗೈತೆ ಸರ್. ಎಷ್ಟು ದುಡ್ಡು ಬೇಕಾದ್ರೂ ಕಟ್ತೀನಿ ಸರ್ ನಾನು. ಇದೊಂದು ಸತಿ ಕ್ಷಮಿಸ್ಬಿಡಿ ಸರ್, ಎಷ್ಟು ದುಡ್ಡಾದರೂ ಕೊಡ್ತೀನಿ ಸರ್. ನೀವು ಹಂಗೆ ಮಾಡಬೇಡಿ ಸರ್. ನಿಮ್ಗೆ ಎಷ್ಟು ಬೇಕಾದ್ರೂ ಒಳಂದೊಳಗೆ ಎಷ್ಟು ಬೇಕಾದ್ರೂ ದುಡ್ಡು ಕೊಡ್ತೀನಿ ಸರ್, ಹಂಗೆ ಮಾಡಬೇಡ್ರಿ ಸರ್, ಪ್ಲೀಸ್ ಸರ್. ಏನಿದೆ ಈಗ ಮಾತಾಡ್ತಾ ಇದ್ದೀರಲ್ಲ ನಮ್ಮ ಹತ್ರ? ಮತ್ತೆ ನೀವು ಲಂಚ ಕೊಡೋದಕ್ಕೆ ಬಂದಿದ್ದೀರಾ? ನಿನ್ನ ಗಂಡ ಅಂತೂ ಈ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂದಮೇಲೆ ನಾ ಹಂಗೆ ಮಾಡೋಂಥವ್ರಲ್ಲ. ನಾವು ಕೆಲಸ ನಂಬ್ಕೊಂಡಿದ್ದೀವಿ, ನಮಗೆ ಕೆಲಸ ಮುಖ್ಯ. ನಮಗೆ ಇದು ನಾವು ಎಲ್ಲಿವರೆಗೂ ನಮ್ಮ ಕೆಲಸ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನಾವು ನಿಯತ್ತಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಈ ರೀತಿ ಎಲ್ಲ ಮಾಡೋ ಅಂಥವ್ರಲ್ಲ. ಸುಮ್ಮನೆ ಹೋಗಮ್ಮ. ಏನೇನು ಪೊಲೀಸ್ನವ್ರಿಗೇನೆ ನಮಗೇನೆ ಲಂಚ ಕೊಡ್ತೀನಿ ಅಂತ ಹೇಳ್ತಾ ಇದೀಯಾ? ಸುಮ್ಮನೆ ಹೋಗಮ್ಮ. ನಿನಗೆ ಎಷ್ಟು ಧೈರ್ಯದ ಮೇಲೆ ನೀನು ಕೇಳ್ತಾ ಇದೆಯಲ್ಲಮ್ಮ? ನಿನಗೇನು ಅನ್ಸೋದಿಲ್ಲ? ನೀನೇನಮ್ಮ ಕೆಲಸ ಮಾಡೋದು? ನೀನೇನು ಕೆಲಸ ಮಾಡ್ತೀಯಾ? ಅಂಗನವಾಡಿಲಿ ಟೀಚರ್ ಆಗಿದ್ದೀನಿ ಸರ್. ಅದೇ 2ನೇದು ಸೆಂಟ್ರ್ ಇದೆಯಲ್ಲ, ಫಸ್ಟ್ ಸೆಂಟ್ರಲ್ಲಿ ಕವನ ಆಗಿದ್ದಾಳೆ, ಸೆಕೆಂಡ್ ಸೆಂಟ್ರಲ್ಲಿ ನಾನು ಆಗಿದ್ದೀನಲ್ಲ ಸರ್, ಸೆಕೆಂಡ್ ಸೆಂಟ್ರು. ಓ ಹೌದಾ? ಅಲ್ಲೂ ಇದೇ ರೀತಿ ಕೆಲಸ ಮಾಡ್ತೀರಾ ನೀವು? ನೀವು ಯಾವ ರೀತಿ ಕೆಲಸ ಮಾಡ್ತೀರಾ? ನೀವು ಸರಿಯಾಗಿ ಕೆಲಸ ಮಾಡ್ಕೊಂಡು ಹೋಗಿ. ಏನಿದೆ ಗೌರ್ಮೆಂಟ್ ಏನು ಕೊಟ್ಟಿದೆ ನಿಮಗೆ ಕೆಲಸನ, ಅದು ನಿಯತ್ತಾಗಿ ಕೆಲಸ ಮಾಡ್ಕೊಂಡು ಹೋಗಿ. ಅದೇನೇ ನೀವು ಎಲ್ಲಿವರೆಗೂ ಕೆಲಸಕ್ಕೆ ಬರ್ತೀರಾ ಅಲ್ಲೇವರೆಗೂ ನಿಮ್ಗೆ ಅನ್ನ ಹಾಕುತ್ತೆ. ಯಾವುದೋ ಒಂದು ದಿವಸದ ಕೂಳಿಗೋಸ್ಕರ ವರ್ಷದ ಕೂಳು ಕಳ್ಕೊಂಡೆ ಅನ್ನೋ ಥರ ಮಾಡ್ಕೋಬೇಡಿ. ಹೋಗಿ ಸುಮ್ಮನೆ ಇಲ್ಲಿಂದನ. ಅಲ್ಲ ಸರ್, ಏನೋ ಕೊಡ್ತಾಳೆ, ನಿಮ್ಗೆ ಏನೋ ಒಳಕ್ಕೆ ಇಕ್ಕೇಳ್ರಿ, ಇನ್ನೇನು ಮಾಡೋಕ್ಕಾಗುತ್ತೆ? ಏನೋ ಆಗೋದಾಯ್ತು, ಕೆಲಸ ಕೊಡಿಸ್ರಿ, ಏನು ತಪ್ಪಿಲ್ಲ ಇವಂದು ಅದು ಅಂತ ಹೇಳಿ ಏನೋ ಒಂದು ಹೇಳಿ ಕೆಲಸ ಕೊಡಿಸ್ರಿ ಸರ್, ಮ್ಯಾನೇಜರ್ಗೆ ಹೇಳಿ. ನೀವು ಹೇಳಿದ್ರೆ ನಡೀತೈತೆ ಸರ್. ಏನೋ ಇದೊಂದು ಸತಿ ಈಗ ನಾವು ಏನೋ ಕೊಡ್ತೀವಿ, ದುಡ್ಡು ಪಡ್ಡು ಏನೋ ಮಾಡಿಕೊಡ್ರಿ ಸರ್. 2 ಲಕ್ಷ ದುಡ್ಡು ಕೊಡ್ತೀನಿ ಸರ್, ಮಾಡಿಕೊಡ್ರಿ. ತಲಾಕೆ ನಿಮ್ಗೆ 2 ಲಕ್ಷ ಕೊಡ್ತೀನಿ, ನಿಮ್ಗೆ ಒಂದು 50,000 ಕೊಡ್ತೀನಿ. ಇಬ್ಬರಳು ಮಾತಾಡ್ಕೊಂಡು ತಗೊಳ್ರಿ ಸರ್. ಏನೋ ಒಂದಿಷ್ಟು ದುಡ್ಡು ಕೊಡ್ತದ್ರಿಂದನ ಏನೋ ಮಾಡಿಕೊಡ್ರಿ ಸರ್. ಇದೊಂದು ಸತಿ ಏನು ಮಾಡೋಕ್ಕಾಗುತ್ತೆ? ಆಗೋದಾಗೈತೆ, ಇದೊಂದು ಸತಿ ಮಾಡಿಕೊಡ್ರಿ ಸರ್. ನಿಮ್ದು ಅಮ್ಮಯ್ಯ ಅಂತೀನಿ. ದುಡ್ಡು ನಿಮ್ಗೆ ಏನೋ ಯಾವ್ದಕ್ಕ ಆಗುತ್ತೆ ಇಲ್ಲ ಒಂದು ಕಡೆಗೆ. ನಾವೇನು ಯಾರು ತಗೋ ಹೇಳಲ್ಲ ಸರ್, ಹಿಂಗೆ ಮಾಡಿಕೊಟ್ರು ಅಂತೇಳಿ ನಾವು ಯಾರು ತಗೋ ಹೇಳಲ್ಲ. ಮ್ಯಾನೇಜರ್ ತಗೋ ಮಾತಾಡ್ತೀವಿ, ಬೇಕಾದ್ರೆ ಮ್ಯಾನೇಜರ್ಗೂ ಒಂದು 2 ಲಕ್ಷ ಕೊಡ್ತೀವಿ. ನೀವೆಲ್ಲ ನಾವು ಒಳಂದೊಳಗೇನೆ ಎಲ್ಲನ ಮಾತಾಡ್ಕೊಂಡು ಏನೋ ಒಂದು ಮಾಡಿಕೊಡ್ರಿ ಸರ್. ನನ್ನ ಗಂಡ ಮಾಡಿರೋ ತಪ್ಪೈತಿ, ಈ ರೀತಿ ಕೆಲಸ ಮಾಡಲ್ಲ ಸರ್, ಇನ್ಮೇಲಿಂದನ ಮಾಡಲ್ಲ ಸರ್. ಏನೋ ನಿಮ್ದು ಅಮ್ಮ ಎಂತಿನ ಮಾಡಿಕೊಡ್ರಿ ಸರ್. ಸುಮ್ಮನೆ ಹೋಗ್ರಿ. ಅಲ್ಲ ಹೇಳಿದ್ದು ಅರ್ಥ ಆಗ್ತಾ ಇಲ್ಲ ನಿಮಗೆ?
ಏನು ಅನ್ಕೊಂಡಿದ್ದೀರಾ ನೀವು? ಏನು ಆಟ ಆಡ್ತಾ ಇದ್ದೀರಾ ಇಲ್ಲಿ? ಹಾಂ, ಏನು ಹೇಳ್ತಾ ಇದ್ದೀರಾ ನೀವು? ಈ ರೀತಿ ಹೇಳೋದಕ್ಕೆ ನಿಮಗೆ ಸ್ವಲ್ಪನೂ ಭಯ ಭಕ್ತಿ ಇಲ್ವಾ? ಈ ರೀತಿ ಮಾತಾಡ್ತಾ ಇದ್ದೀರಲ್ಲ, ನಾವು ಆ ರೀತಿ ತಗೊಳ್ಳಲ್ಲ ಅಲ್ರಿ. ಸುಮ್ಮನೆ ಮಾತಾಡಬೇಡಿ ನೀವು. ನಿಮ್ದು ಎಷ್ಟಾಯ್ತು ಅಷ್ಟು ನೋಡಿಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡಿ. ಸುಮ್ಮನೆ ಮಾತಾಡಬೇಡಿ, ಇಲ್ಲಿಂದ ಹೊರಟೋಗಿ. ಅಲ್ಲ ಏನೋ ನಿಮ್ಮ ಕೈಲಾದ ಮಟ್ಟಿಗೆ ಸಹಾಯ ಮಾಡಿಕೊಡ್ರಿ. ಏನ ಇದೊಂದು ಸತಿ ದಮ್ಮ ಇದಕ್ಕ ಎಂತೀವಿ. ನೀವು ಈಗ ಕೆಲಸದಾಗಿರ್ತೀರ, ನೀವು ಏನೋ ತಗೊಂಡು ಎಲ್ಲರೂ ಇವಾಗೇನು ಯಾರೇನು ನಿಯತ್ತ ಕೆಲಸ ಮಾಡಲ್ಲ. 100ಕ್ಕೆ 90% ಎಲ್ಲ ಹಿಂಗೆ ತಾಮರೆ, ಏನೋ 10% ಜನ ಅಷ್ಟೇ. ಇವಾಗ ಹಿಂಗೆ ಕೆಲಸ ಮಾಡ್ತಾ ಇರೋದು, ಕೊಡೋ ಸಂಬಳಕ್ಕೆ ಕೆಲಸ ಮಾಡ್ತಿರೋದು 100ಕ್ಕೆ 10%, 20% ಅಷ್ಟೇ. ಎಲ್ಲ ಬರೀ ತಿಂಬಾರೆ ಹೊರ್ತು ಯಾರೇನು ಇದಿಲ್ಲ ಎಲ್ಲದ್ರಾಗೂ ಎಲ್ಲೋದ್ರೂ ದುಡ್ಡು ಅಂತ ತೆಗ್ದಿಕ್ಬೇಕು ಏನು ಮಾಡೋಕ್ಕಾಗುತ್ತೆ? ಅವ್ರೂ ಬಿಡು ಅಂತ ಹೇಳಿ ಏನೋ ಮನುಷ್ಯನಿಗೆ ಆಸೆ ಎಂಬುದು, ಆ ಮನುಷ್ಯನ ಆಸೆಗೆ ಎಲ್ಲಿ ಕೊನೆ ಅಂತಾರಲ್ಲ, ಹಂಗೆ ಎಷ್ಟು ಬಂದರೂ ಸಾಲದು ಅಮ್ಮಂಗೆ ಆತು. ಏನೋ ಆಗೈತೆ. ನಿಮ್ದು ಅಮ್ಮಯ್ಯ ಕಾಲು ಹಿಡ್ಕೊಂತೀವಿ, ನಾನು ನನ್ನ ಮಗಳು ನಿಮ್ದು ಅಮ್ಮಯ್ಯ ಕಾಲು ಹಿಡ್ಕೊಂತೀವಿ, ಮಾಡಿಕೊಡ್ರಿ ನಮ್ಮ ಅಳಿಯಂದ್ರಿಗೆ. ನೀವೇನೋ ಒಂದು ಹೇಳಿ ಅವ್ರದ್ದೇನು ತಪ್ಪಿಲ್ಲ ಅಂತೇಳಿ ಏನೋ ಒಂದು ಮಾಡಿ ಮ್ಯಾನೇಜರ್ ತ ಮಾತಾಡಿ, ಬೇಕಾದ್ರೆ ಮ್ಯಾನೇಜರ್ ತಾಗೂ ಮಾತಾಡ್ಕೊಂಬತ್ತೀವಿ ಹಿಡ್ಕೊಂತೀನಿ ನನ್ನ ಗಂಡನ ಕೆಲಸ ಮಾತ್ರ ತೆಗಿಸ್ಬೇಡಿ. ನನ್ನ ಗಂಡನ ನೋಡಬೇಕು ಒಂದ್ಸತಿ ಮಾತಾಡಬೇಕು ಪ್ಲೀಸ್. ಹಿಂಗೆ ಮಾಡಬೇಡಿ. ನಿಮ್ಗೆ ಎಷ್ಟು ಬೇಕು ನಿಮ್ಮ ಬಾಯಿ ಬಿಟ್ಟು ಅದನ್ನಾದ್ರೂ ಕೇಳ್ರಿ ಅದನ್ನಾದ್ರೂ ಕೇಳ್ರಿ. ಎದ್ದಳಮ್ಮ ಇಲ್ಲಿ, ಎದ್ದಳಮ್ಮ. ಈ ರೀತಿ ಮಾಡಬೇಡ, ಎದ್ದ. ಏನು ಸರ್ ಇವರು ಈ ರೀತಿ ಮಾಡ್ತಾ ಇದ್ದಾರೆ? ಇಲ್ಲಡಮ್ಮ, ನಿನ್ಗೇನು ಅನ್ಸೋದಿಲ್ವಾ? ಅವ್ರು ಹೇಳ್ತಾ ಇದ್ದಾರೆ ಇಷ್ಟೊಂದು ಗೊತ್ತಾಗೋದಿಲ್ವಾ? ಕಾಲು ಹಿಡ್ಕೊಳ್ತಿಲ್ಲ. ಇವಾಗ ನಮಗೆ ದೇವ್ರಿದ್ದಂಗೆ, ಪ್ಲೀಸ್ ಹಂಗೆ ಮಾಡಬೇಡಿ ಪ್ಲೀಸ್. ನಿಮ್ಮ ಕಾಲು ಹಿಡ್ಕೊಂಡು ಬೇಡ್ಕೊಂತೀನಿ. ನನ್ನ ಗಂಡನ ಕೆಲಸ ಮಾತ್ರ ತೆಗಿಬೇಡ್ರಿ ನನ್ನ ಗಂಡನ ಕೆಲಸ ಮಾತ್ರ ತೆಗಿಬೇಡಿ. ನಿಮ್ದು ಅಮ್ಮ ಎಂತೀನಿ, ನನ್ನ ಗಂಡನ ಕೆಲಸ ಮಾತ್ರ ತೆಗಿಬೇಡಿ ಕೆಲಸ ತೆಗಿಬೇಡಿ. ಎಷ್ಟು ದುಡ್ಡು ಕಟ್ಟಿದ್ರು ಬೇಕಾದ್ರೆ ಕಟ್ತೀನಿ ಎಷ್ಟು ದುಡ್ಡು ಬೇಕಾದ್ರೂ ಕಟ್ತೀನಿ. ಆಯಿತು, ಕಟ್ಟೋಗಮ್ಮ, ತರೋಗು. ಅದೆಷ್ಟು ದುಡ್ಡು ಕಟ್ತೀಯ? ಒಂದು 5 ಲಕ್ಷ ದುಡ್ಡು ಬೇಕು. ಹೋಗಮ್ಮ, ಹೋಗು, ತಗೋಬರೋಗಿ ಹೋಗು. ಒಂದು 5 ಲಕ್ಷ ದುಡ್ಡು ಕಟ್ತೀಯಾ? ಒಂದು 5 ಲಕ್ಷ ದುಡ್ಡು ಕಟ್ಟು ಫಸ್ಟು. ಅದೇನಾಗುತ್ತೋ ಗೊತ್ತಿಲ್ಲ, ಆಮೇಲೆ ನಾನು ಮಾಡಿಕೊಡೋದ್ರು ಕೊಡ್ಬೋದು, ಆದರೂ ಆಗ್ಬೋದು, ಆಗ್ದಲೇ ಅಂತೂ ಇರ್ಬೋದು. 5 ಲಕ್ಷ ದುಡ್ಡು ಕೊಡ್ತೀಯಾ? ಮಾಡ್ಕೊಡ್ತೀನಿ. ಕೆಲಸ ನೀವು ಮಾಡ್ಕೊಡ್ತೀರಾ? ನನ್ನ ಗಂಡನ ಬಿಟ್ಟು ನೀವು ನನ್ನ ಗಂಡನ ಕೆಲಸ ಕೊಡಿಸ್ತೀರಾ? ಏನೋ ಆಗಿದ್ದಾಗೋಯ್ತು, ಇದೊಂದ್ಸತಿ ತಪ್ಪು ಕೊಡಿಸ್ತೀನಿ ಅನ್ನೋದಾದರೆ ನಾನು ಮಾಡ್ಕೊಡ್ತೀನಿ 5 ಲಕ್ಷ ದುಡ್ಡು ಕೊಡ್ತೀನಿ 5 ಲಕ್ಷ ದುಡ್ಡು ಅಲ್ದಿದ್ರೆ 6 ಲಕ್ಷ ಕೊಡ್ತೀನಿ ಪ್ಲೀಸ್ ಮಾಡಿಕೊಡ್ರಿ. ಸರಿ ಆಯಿತು, ಕಟ್ಟೋಗ್ರಮ್ಮ. ದುಡ್ಡು ತೊಗೊಂಬಂದು ಕಟ್ಟಿ ಆಮೇಲೆ ಮಾತಾಡೋಣ, ಸರಿನಾ? ಎಷ್ಟು ದುಡ್ಡು ಇಟ್ಕೊಂಡಿದ್ದೀರಾ ತೊಗೊಂಬಂದು ಕಟ್ಟಿ. ಒಂದು 6 ಲಕ್ಷ 7 ಲಕ್ಷ ಕಟ್ಟಿ ತೊಗೊಂಬಂದು. ಸರಿ ಕಟ್ತೀನಿ ಖಂಡಿತ. ನೀವು ಕೆಲಸ ಮಾಡ್ಕೊಡ್ತೀರಾ ಅನ್ನೋದಾದ್ರೆ ದುಡ್ಡು ಕಟ್ತೀನಿ ಸರಿ ಆಯಿತು, ಕಟ್ರಿ. ತೊಗೊಂಬಂದು ದುಡ್ಡು ಅಮೌಂಟ್ ಕಟ್ಟಿದ್ದಾದ್ಮೇಲೆ ನಾನು ಹೇಳ್ತೀನಿ, ಸರಿನಾ? ಆವಾಗ ಅದು ಏನಾಗುತ್ತೆ ಅಂತೇಳಿ ನಾನು ಆಮೇಲೆ ಹೇಳ್ತೀನಿ. ಆಗಿಲ್ಲ ಅಂದ್ರೆ ನಾನು ದುಡ್ಡು ವಾಪಸ್ ಕೊಡ್ತೀನಿ ನಿಮಗೆ, ಸರಿನಾ? ಅಮೌಂಟ್ ತೊಗೊಂಬಂದು ಕಟ್ಟಿ. ಸರಿ ಆಯಿತು, ಕಟ್ತೀನಿ ನನ್ನ ಗಂಡನ ಒಂದ್ಸತಿ ನೋಡಿ ಮಾತಾಡಿಸ್ಬೋದಾ? ಮಾತಾಡ್ಸೋಗಿ 15ರಿಂದ 20 ನಿಮಿಷ ಅಷ್ಟೇ ಟೈಮು. ಸರಿ ಆಯಿತು. ದುಡ್ಡೈತೆ ಹೆಂಗ ಕಟ್ಟಿ ನನ್ನ ಗಂಡನ ಮತ್ತೆ ಕೆಲ್ಸಕ್ಕೆ ಸೇರಿಸ್ತೀನಿ ನಾನು. ಯಾರೋ ಆಗ್ದಿಲ್ಲ, ನನ್ನ ಮಗಳು ಮಾಡಿದ್ದಾರೆ. ಅಯ್ಯೋ ನನಗಂತೂ ತುಂಬ ಬೇಜಾರಾಗ್ತೈತೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.